ಗೈಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಯೂಟ್ಯೂಬ್ ಚಾನೆಲ್. ಸೊ ಗೈಸ್ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನನ್ನ ಫಸ್ಟ್ ಮೇಕಪ್ ಶೂಟ್ ಇದೆ ಆ್ಯಂಡ್ ಇವತ್ತು ಗುರುಪೌರ್ಣಮಿ ಆಗಿರೋದ್ರಿಂದ ನಾನು ಹೊರಟಿದ್ದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದಿದ್ದೀವಿ. ಇವಾಗ ನಾವು ನಮ್ಮ ಲೊಕೇಶನ್ ರೀಚ್ ಆಗಿದ್ದೀವಿ. ನಮ್ಮ ಕೋಆರ್ಡಿನೇಟರ್ ನೋಡಿ ಇಲ್ಲೇ ಇದ್ದಾರೆ. ಹಾಯ್, ರೀಚಾರ್ಜ್ ಖಾಲಿ ಆಗೈತೆ, ರೀಚಾರ್ಜ್ ಇಲ್ಲ. ಇವಳು ಹಾಕ್ಸ್ತಾಳೆ ನೋಡು. ಸೇ ಹಾಯ್. ನಮ್ಮ ಯೂಟ್ಯೂಬ್ ಹಾಂ ಈಗ ಬರುತ್ತಲ್ಲ ಪೇಮೆಂಟು ಅದರ ಇವಳಿಗೆ ಗೈಸ್ ಇವಾಗ ಇವಳಿಗೆ ನೆಕ್ಸ್ಟ್ ನನ್ನ ಫಸ್ಟ್ ಪೇಮೆಂಟಲ್ಲಿ ಏನು ಮಾಡಿದೆ ಅಂದರೆ ಇವಳಿಗೆ ರೀಚಾರ್ಜ್ ಮಾಡಿಸ್ತೆ ಅಂತ ಹೇಳ್ಕೊಬೋದು. ಬಂದ್ಬಿಟ್ಟು ಫೋಟೋ ಎಲ್ಲ ತೆಗೆದ್ರು ಇವಾಗ ಇವಳು ಊಟ ಮಾಡೋಣ ಅಂತ ಅಂದರೆ ಅದು ಲೀಚಿ ಹಣ್ಣು ಅಂತ ಕೊಟ್ಲು. ಅದು ಲೀಚಿ ಏನೋ ನಮ್ಗೆ ಗೊತ್ತಿಲ್ಲ. ನಾನು ಫಸ್ಟ್ ಲಿಚ್ಚಿ ಆಮೇಲೆ ಡಿಚ್ಚಿ ಹಣ್ಣು ಲಿಚ್ಚಿ ಅಂದ್ಕೊಳ್ಳೆ. ಸೊ ಗೈಸ್ ಇವಾಗ ನಮ್ಮ ಶೂಟ್ ಇರೋದು 2 o'clock ಆಯಿತಾ. ಈಗ ಊಟ ಮಾಡೋಣ ಅಂತ ಕೂತಿದ್ದೀವಿ. ಏನು ಸಮಾಚಾರ? ಸರಿ ನೀನು ಸೊ ಗೈಸ್ ಇವಳು ನಮ್ಮಮ್ಮ ಅಂತ. ಈಗ ಒಂದು ಬಾಕ್ಸ್ ರೊಟ್ಟಿ ಕೊಟ್ಟು ಕೂರಿಸಿದ್ದಾರೆ ಇವಳನ್ನ ಅದಕ್ಕೆ ಕರ್ಸ್ಕೊಂಡ್ವಿ. ಬಾಯಲ್ಲಿ ಸ್ವಲ್ಪ ತಿನ್ನುವಂತೆ ಅಂತ ಅದಕ್ಕೆ ಓಡ್ ಬಂದ್ಲು. ಸೊ ಅಮ್ಮ ಅವರೇ ಬಂದಿನಿ ನಾನು. ಇಲ್ಲ ಅವಳು ಬಟ್ಟೆ ಇಟ್ಕೊಂಡು ಕುತ್ಕೊಳ್ಳೋಕೆ ಬಂದವಳೆ. ಒಂದು ಕಾಲದಲ್ಲಿ ನಾವು PU ಓದುವಾಗ ಇದೇ ಫೋನಲ್ಲಿ ನಾವು ಫೋಟೋ ತೆಕ್ಕೊತಾ ಇದ್ದಿದ್ದು. ಇವಳೊಬ್ಳದೇ ಫೋನ್ ತರ್ತಾಗಿತ್ತು ಅವಾಗ. ನಾವೆಲ್ಲ ಇವಳು ಫೋಟೋ ತೆಕ್ಕೊತಿದ್ವಿ. ಇದಿದೆ ನಾನು ಒಬ್ಳದು ಅನ್ಸುತ್ತೆ. ಫೋನಲ್ಲಿ ಟಚ್ ಮಾಡೋದಕ್ಕೆ ಕ್ಲಾರಿಟಿ ಎಲ್ಲ ಸ್ವಲ್ಪ ಹ್ಯಾಂಗ್ ಆಗುತ್ತೆ ಅಷ್ಟೇ. ಇದೆಲ್ಲ ಒಂಥರ ನೆನಪಲ್ವಾ ಗೈಸ್. ಹಂಗೆ ವಸ್ತುನೇ ಆಗಲಿ ವ್ಯಕ್ತಿನೇ ಆಗಲಿ ಅವಶ್ಯಕತೆ ಇದ್ದಾಗ ಮಾತಾಡೋದು ಟಚ್ ಮಾಡೋ ಅವಾಗ ಅಷ್ಟೇ ಫೋಟೋ ಈಗ ಹೋಗಿ ಒದ್ದಾಡ್ತವಳು. ಇನ್ನು 10 ನಿಮಿಷ ಆಗಿಲ್ಲ ಕೂತ್ಕೊಂಡು. ಯಾಕೆ ಚೈತ್ರ ನಿದ್ದೆ ಬರ್ತೈತೆ, ಕತ್ ನೋವ್ತೈತೆ. ಅದೇ ಕಲರ್ ಪಿಂಕ್ ಕಲರ್ ಮಾಡ್ಬೋದು, ಗ್ರೀನ್ ಯಾವ್ದೆಲ್ಲ ಇದೆ ಸರ್ ಮಾಡಿ. ಸೊ ಗೈಸ್ ನಂದು ಔಟ್ಪುಟ್ ಹೀಗಿದೆ. ಮೇಕಪ್ ಶೂಟ್ ನಿಂತಿದೆ. ಈಗ ನಾನು ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿ ಮೇಕಪ್ ರಿಮೂವ್ ಮಾಡಿಸ್ಕೊತಾ ಇದ್ದೀನಿ ನಮ್ಮ ಅಮ್ಮ ಕೈಲೇ. ಎಲ್ಲಾದರೂ ಅನ್ಪೇಯ್ಡ್ ಮೇಕಪ್ ರಿಮೂವರ್ ಬೇಕು ಅಂತಂದರೆ ನಾನು DM ಮಾಡಿ ನಾನು ಇವೆಲ್ಲ ಕಳಿಸ್ಕೊಡ್ತೀನಿ ಗೈಸ್. ಸೊ ಗೈಸ್ ಇವಾಗ ಇವಳು ಹೊರಡ್ತಾ ಇದ್ದಾಳೆ. ಬಾಯ್, ಸಿ ಯು. ಚೆನ್ನಾಗಿ ಬರೀ ಎಕ್ಸಾಮ್. ಬಾಯ್. ಹೇಗಿದೆಯಾ ವಿದ್ಯಾ? ಆಫ್ಟರ್ 5 months ಎಷ್ಟೋ ತಿಂಗಳಾದ್ಮೇಲೆ ಸಿಕ್ಕಿದ್ದೀವಿ ಗೈಸ್. ಬರ್ತೀನಿ ಅಂತ ಪಾಪ ಅವಳಿಗಂತೂ ಸಿಟ್ಟು ಬರ್ಸ್ಬಿಟ್ಟಿದ್ದೆ. ಬಂದಿದ್ದೀನಿ. ಇವಾಗ ವಿದ್ಯಾ ಅವರು ನನಗೆ ಗೋಬಿ ಕೊಡಿಸ್ತಾರಂತೆ. ಬನ್ನಿ ಹೋಗಿ ಗೋಬಿ ತಿನ್ಕೊಂಡು ಬರೋಣ. ಏನು ಪ್ರೀತಿ ನೋಡಿ ಗೈಸ್. ವಿದ್ಯಾ ಶೆಟ್ಟಿ ಹಿಯರ್. ನಾವು ಅತ್ತೆ ಮಗಳು ಗೈಸ್. ಇವಳು ಫ್ರೆಂಡ್ ಅಲ್ಲ, ಅತ್ತೆ ಮಗಳು. ಇವರೇ ನಮ್ಮ ಅತ್ತೆ ಹಾಯ್ ಮಾಡಿ. ವಿದ್ಯಾ ಶೆಟ್ಟಿ ಇವತ್ತು ಅಮ್ಮನ ಸ್ಲಿಪ್ಪರ್ ಹಾಕೊಂಡು ಬರ್ತಾಳೆ. ನಾಚಿಕೆ ಮನೆ ಮರ್ಯಾದೆ. ಇಟ್ಸ್ ಕಂಫರ್ಟಬಲ್ ವಿದ್ಯಾ. ನಾನು ತುಂಬ ತಿಂಗಳಾದ್ಮೇಲೆ ಇವಳಿಗೆ ಸಿಕ್ಕಿದ್ದೀನಿ ಅಂತ ಇವಳು ಗೋಬಿ ಕೊಡ್ಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾಳೆ. ನಮ್ಮ ನೆಲಮಂಗ್ಲ ನೋಡೇ ನಾನು ಎಷ್ಟೊಂದು ದಿನ ಆಗೋಗ್ಬಿಟ್ಟಿತ್ತು. ಎಲ್ಲ ಚೇಂಜ್ ಆಗೈತೆ, ಎಲ್ಲ ಕಡೆ ಅಂಗಡಿ ಓಪನ್ ಆಗೈತೆ. ನಮ್ಮ ಮನೆ ಹತ್ರನೇ ಚಾಟ್ಸ್ ಅಂಗಡಿ ಎಷ್ಟು ಓಪನ್ ಆಗಿದೆ ಅಂದರೆ, ನಾವು ಮುಂಚೆ PU 10th ಎಲ್ಲ ಓದುವಾಗ ಅಂಗಡಿಗಳೇ ಇರ್ತಿರ್ಲಿಲ್ಲ. ಅಲ್ಲೆಲ್ಲೋ ಹುಡಿಕೊಂಡು ಹೋಗ್ತಾ ಇದ್ವಿ. ಈಗ ಬೀದಿಗಲ್ಲ ಮನೆ ಪಕ್ಕದಲ್ಲೇ ಐತೆ. ಇವ್ರು ಕೊಡ್ತಾಳೆ ಅಂತ ಅಂಗಡಿನೇ ಕ್ಲೋಸ್ ಆಗಿಬಿಟ್ಟೈತೆ. ನಾವು ಅಲ್ಲಿ ತನಕ ಹೋಗ್ಬೇಕು. ಏನೋ ಮಾಡೋಣ ಬಾ. ಏನಿಷ್ಟು ಒಳ್ಳೆ ಬಂದು ನಿನಗೆ ಏನು? ಸೊ ಗೈಸ್ ಇವತ್ತಿನ ಬ್ಲಾಗ್ ಇದಾಗಿತ್ತು. ನನ್ನ ಫಸ್ಟ್ ಮೇಕ್-ಓವರ್ ಶೂಟ್ ಆಯಿತು ಆ್ಯಂಡ್ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿತ್ತು. ಈ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ನೀವು ಯಾವ ಥರ ಬ್ಲಾಗ್ಸ್ ಬೇಕು ಅಂತೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.